ಮಿತ್ರ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ ಒಬ್ಬ ಕರ್ನಾಟಕ ಸರ್ಕಾರಿ ನೌಕರನನ್ನು ಪ್ರಮೋಷನ್ ಕೊಟ್ಟು ಅಂದರೆ ಪದೋನ್ನತಿಯನ್ನು ಕೊಟ್ಟು ಅವರಿಗೆ ಟ್ರಾನ್ಸ್ಫರ್ ಔಟ್ ಮಾಡೋದು, ಅಥವಾ ಟ್ರಾನ್ಸ್ಫರನ್ನು ಮಾಡೋದಕ್ಕೂ ಮುಂಚಿತವಾಗಿ ನಾವು ಪ್ರಮೋಷನನ್ನು ಕೊಡಬೇಕಾಗತ್ತೆ. ಅದು ಬೇರೆ ಆಫೀಸ್ ಅಲ್ಲದೆ ಅದೇ ಆಫೀಸ್ನಲ್ಲಿ ಅವರು ಪ್ರಮೋಷನ್ ತಗೊಂಡು ಅದೇ ಆಫೀಸ್ನಲ್ಲಿ ಉಳ್ಕೊಂಡಿರ್ತಾರೆ ಕೆಲವು ಸಂದರ್ಭಗಳಲ್ಲಿ. ಸೊ ಅದನ್ನು ಕೂಡ ಹೇಗೆ ಮಾಡೋದು ಅನ್ನುವಂಥದ್ದನ್ನು ನೋಡೋಣ. ಸೊ ಎರಡಕ್ಕೂ ಕೂಡ ಪ್ರೋಸೆಸ್ಸು ಸೇಮ್ ಇರುತ್ತೆ, ಕೆಲವೊಂದಿಷ್ಟು ಆಪ್ಷನ್ಗಳಲ್ಲಿ ಬದಲಾವಣೆ ಆಗಿರುತ್ತೆ. ಅದು ಏನು ಅನ್ನುವಂಥದ್ದನ್ನು ನಾವು ನೋಡೋಣ. ಸೊ ಈಗ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ರಘುಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಸರ್ಕಾರಿ ನೌಕರರ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿಗಾಗಿ ಮತ್ತು HRMS 1 and 2 ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಡಿಯೋಸ್ಗಳಿಗಾಗಿ ರಘುಟೆಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಬನ್ನಿ, ಪ್ರಮೋಷನ್ ಮಾಡ್ಯೂಲ್ನಲ್ಲಿ ಪ್ರಮೋಷನ್ ಅನ್ನೋವಂಥ ಮಾಡ್ಯೂಲನ್ನು ಕ್ಲಿಕ್ ಮಾಡಿದಾಗ ನಮಗೆ ನಾರ್ಮಲ್ ಪ್ರಮೋಷನ್ ಅಂತ ಇರುತ್ತೆ. ಸೊ ಮೊದಲು ನಾವು ಪ್ರಮೋಷನನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ನಾರ್ಮಲ್ ಪ್ರಮೋಷನ್ ಆರ್ಡರ್ ಅಂತ ಮೊದಲನೇ ಆಪ್ಷನ್ ಇದೆ, ಆ ಆರ್ಡರ್ನ ತಗೊಳ್ಳಿ. ಸೊ ಅದನ್ನು ತಗೊಂಡಾಗ ನಿಮಗಿಲ್ಲಿ ಸರ್ಚ್ ಎಂಪ್ಲಾಯ್ ಅಂತ ಇರುತ್ತೆ. ನೀವು ಸರ್ಚ್ ಎಂಪ್ಲಾಯ್ ಕೊಟ್ಟರೆ ನಿಮ್ಮ ಆಫೀಸ್ನಲ್ಲಿ ಎಷ್ಟು ಜನ ಎಂಪ್ಲಾಯ್ ಇರ್ತಾರೋ ಆ ಎಂಪ್ಲಾಯ್ಗಳ ಹೆಸರು ಕಾಣಿಸ್ಕೊಳ್ಳುತ್ತೆ. ನೀವು ಯಾರ್ದಾದ್ರೂ ಒಬ್ಬರ ಹೆಸರನ್ನು ಯಾರನ್ನು ನೀವು ಮಾಡ್ತಾ ಇದ್ದೀರೋ ಅವರನ್ನು ತಗೋಬೇಕಾಗತ್ತೆ. ಸೊ ಕೆಲವು ಸಂದರ್ಭಗಳಲ್ಲಿ ಅವ್ರದ್ದು ಸಸ್ಪೆಂಡಲ್ಲಿದ್ದರೆ ಬರೋದಿಲ್ಲ, ಹಾಗಾಗಿ ಬೇರೆಯವ್ರನ್ನ ತಗೊಂಡಾಗ ಅಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಆಗಿರುತ್ತೆ. ಅದಾದಮೇಲೆ ನೀವು ನೆಕ್ಸ್ಟ್ ಕೊಟ್ಟು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾದಮೇಲೆ ನಮಗೆ ಫೈಲ್ ಕ್ರಿಯೇಷನ್ ಮಾಡೋದಕ್ಕೆ ಈ ರೀತಿಯಾಗಿ ಫೈಲ್ ಆ್ಯಂಡ್ ರೆಫರೆನ್ಸ್ ಡಾಕ್ಯುಮೆಂಟ್ ಡೀಟೇಲ್ಸ್ ಅಂತ ಓಪನ್ ಆಗುತ್ತೆ. ಓಪನ್ ಆದಾಗ ನಮಗೆ ಮೊದಲನೇದಾಗಿ ಫೈಲ್ ಕ್ರಿಯೇಟ್ ಫೈಲ್ ಅಂತ ಇರುತ್ತೆ, ಅಥವಾ ಚೂಸ್ ಫೈಲ್ ಅಂತ ಇರುತ್ತೆ. ಎಕ್ಸಿಸ್ಟಿಂಗ್ ಫೈಲ್ನಲ್ಲಿ ಏನಾಗಿರುತ್ತೆ, ಈ ಹಿಂದೆ ನಾವು ಮಾಡಿದರೆ ಅದು ಎಕ್ಸಿಸ್ಟಿಂಗ್ ಫೈಲಲ್ಲಿರುತ್ತೆ. ಸೊ ಅದನ್ನು ತೊಗೊಂಡಿರ್ತೀವಿ ನಾವು. ಸೊ ಇಲ್ಲಾಂದರೆ ನೀವು ಹೊಸದಾಗಿ ಕ್ರಿಯೇಟ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಮತ್ತು ನೀವಿಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟನ್ನು ಕೊಡಿ. ಸೊ ಅಲ್ಲಿ ಮಾಹಿತಿಗಳೆಲ್ಲ ಬಂದಿರುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟು ಮುಂದಕ್ಕೆ ಬರೋಣ. ಸೊ ಇಲ್ಲಿ ಬಂದಿರತಕ್ಕಂಥ ಫೈಲನ್ನು ನಾವು ಮತ್ತೆ ಅಲ್ಲಿ ಏನೂ ಮಾಡೋ ಅಂಥದ್ದಿರಲ್ಲ, ಯಾವುದು ಎಂಪ್ಲಾಯ್ ಡೀಟೇಲ್ಸಲ್ಲಿ ಅದನ್ನು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟ ಮೇಲೆ ಇಲ್ಲಿ ಎಂಪ್ಲಾಯ್ ಲಿಸ್ಟ್ ಬಂದಿರುತ್ತೆ. ಸೊ ಇದು ಯಾವುದೂ ಕೂಡ ಈಗ ಮಾಡಿಲ್ಲ ನಾವು. ಸೊ ಗ್ರೀನ್ ಟಿಕ್ ಯಾವುದಕ್ಕೂ ಬಂದಿಲ್ಲ, ಹಾಗಾಗಿ ನಾವೀಗ ಎಂಪ್ಲಾಯ್ ಡೀಟೇಲ್ಸನ್ನು ನೋಡ್ಕೊಳ್ಳಿ. ಡೀಟೇಲ್ಸ್ ನೋಡ್ಕೋಬೇಕಾದ್ರೆ ಅವರ ಆಫೀಸು ಮತ್ತು ಪೇ ಸ್ಕೇಲು, ಬೇಸಿಕ್ ಪೇ ಮತ್ತು ಪೇ ಸ್ಕೇಲ್ ಎರಡನ್ನೂ ಕೂಡ ನೋಡ್ಕೊಳ್ಳಿ. ಪ್ರೆಸೆಂಟ್ ಆಫೀಸನ್ನು ಕೂಡ ನೋಡ್ಕೊಳ್ಳಿ. ಸೊ ಅದನ್ನು ಇದು ಸಂಬಂಧಪಟ್ಟ ಎಂಪ್ಲಾಯರ್ ಅವರ ಮಾಹಿತಿ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಬೇಸಿಕ್ ಒಂದು ಚೇಂಜ್ ಆಗುತ್ತೆ ನಾವು ಪ್ರಮೋಷನ್ ಡೀಟೇಲ್ಸನ್ನು ಫಿಲ್ ಮಾಡುವಾಗ. ಇದನ್ನು ನೀವು ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಪೇ ಸ್ಕೇಲು ಮತ್ತು ಬೇಸಿಕ್ಕು ಯೂಶ್ವಲಿ ಕೆಲವು ಸಲ ಅದೇ ಪೇ ಸ್ಕೇಲ್ ಆಗಿರುತ್ತೆ ಕೆಲವೊಬ್ರದ್ದು, ಇಲ್ಲ ಅಂತ ಹೇಳಿದ್ರೆ ಬೇರೆ ಪೇ ಸ್ಕೇಲ್ ಆಗಿರುತ್ತೆ. ಅದನ್ನು ಒಮ್ಮೆ ನೋಡ್ಕೊಳ್ಳಿ ನೀವು. ಇಲ್ಲಿ ನೋಡಿ, ನಾರ್ಮಲ್ ಪ್ರಮೋಷನ್ ಡೀಟೇಲ್ಸ್ ಅಂತ ಬಂದಿದೆ. ಸೊ ನಾರ್ಮಲ್ ಪ್ರಮೋಷನ್ ಡೀಟೇಲ್ಸಲ್ಲಿ ನಾವು ಗ್ರೂಪ್ ತಗೊಳ್ಳಿ. ಸೊ ಈ ಗ್ರೂಪನ್ನು ನಾವು ತಗೊಳ್ತಾ ಇದ್ದೀವಿ ಯಾವುದು ಅಂತ ಹೇಳಿದ್ರೆ ಈಗ ಪ್ರಮೋಷನ್ ಆಗ್ತಾ ಇರೋ ಗ್ರೂಪು, ಅದನ್ನು ನೀವು ನೋಡಿಕೊಂಡು ತಗೋಬೇಕಾಗತ್ತೆ. ಸೊ ಮತ್ತು ಎಲ್ಲಿ ಆಫೀಸ್ ಲೆವೆಲ್ ಯಾವುದು ಅದನ್ನು ತಗೊಳ್ಳಿ. ಅದಾದಮೇಲೆ ಪೋಸ್ಟು ಗ್ರೂಪ್ ತಗೊಂಡಿದ್ದೀವಿ, ಆಮೇಲೆ ಕೇಡರ್ ತಗೊಂಡಿದ್ದೀವಿ, ಆಮೇಲೆ ಪೋಸ್ಟ್ ತಗೊಂಡಿದ್ದೀವಿ, ಪೇ ಸ್ಕೇಲ್ ತಗೊಂಡಿದ್ದೀವಿ. ಪೇ ಸ್ಕೇಲು ಚೇಂಜ್ ಆಗಿರುತ್ತೆ, ಅದನ್ನು ಒಮ್ಮೆ ನೀವು ಗಮನಿಸ್ಕೊಳ್ಳಿ. ಅದಾದಮೇಲೆ ಬೇಸಿಕ್ಕು ಕೂಡ ಚೇಂಜ್ ಆಗಿದೆ ನೋಡಿ. ಮೊದಲು ಇದ್ದಂತಹ ಬೇಸಿಕ್ಕಿಗೂ ತದನಂತರ ಕೆಳಗಡೆ ಬಂದಿರತಕ್ಕಂಥ ಬೇಸಿಕ್ಕಿಗೂ ಒಂದು ಇನ್ಕ್ರಿಮೆಂಟು ಬದಲಾವಣೆ ಆಗಿದೆ. ಹಾಗೆಯೇ ಪೇ ಸ್ಕೇಲು ಕೂಡ ಕೆಲವೊಬ್ರಿಗೆ ಅದೇ ಇರುತ್ತೆ, ಕೆಲವೊಬ್ಬರಿಗೆ ಬದಲಾವಣೆ ಆಗುತ್ತೆ. ಸೊ ಅದನ್ನು ನೀವು ಗಮನಿಸ್ಕೊಳ್ಳಿ. ಆಮೇಲೆ ಇಲ್ಲಿ ಈ ಆಫೀಸ್ ಇನ್ವಾಲ್ವ್ಡ್ ಅಂತ ಇದೆಯಲ್ಲ, ಇದ್ರದ್ದು ಎಸ್ ಆರ್ ನೋ ಇದೇ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಬಹಳಷ್ಟು ಜನರು ಕೇಳ್ತಾರೆ. ಇಲ್ಲಿ ಎಸ್ ಕೊಡೋದಂದ್ರೆ ಏನು, ನೋ ಕೊಡೋದಂದ್ರೆ ಏನು ಅಂತ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಎಸ್ ಅಂತ ಕೊಟ್ಟರೆ ಪ್ರಮೋಷನ್ ಕೊಡ್ತೀವಿ, ಆದರೆ ಅದು ಬೇರೆ ಆಫೀಸಿಗೆ ಹೋಗ್ತಾರೆ ಅವರು. ಎಸ್ ಕೊಟ್ಟರೆ. ನೋ ಅಂತ ಕೊಟ್ಟರೆ ನಮ್ಮ ಆಫೀಸಲ್ಲೇ ಉಳ್ಕೊಳ್ತಾರೆ, ಸೇಮ್ ಆಫೀಸಲ್ಲೇ ಅವರಿಗೆ ಪ್ರಮೋಷನ್ ಸಿಕ್ಕಿದೆ ಅಂತ ಅರ್ಥ. ಸೊ ಆಫೀಸ್ ಲೆವೆಲ್ ತಗೊಳ್ಳಿ. ಸೊ ಇದು ನಾನು ಆಫೀಸ್ ಲೆವೆಲನ್ನು ತಗೊಳ್ತೀನಿ. ಕೆಲವರು ಹೈಸ್ಕೂಲ್ ಇರುತ್ತೆ, ಕೆಲವ್ರದ್ದು ಸ್ಟೇಟ್ ಲೆವೆಲ್ ಇರುತ್ತೆ, ಕೆಲವರು ಡಿಸ್ಟ್ರಿಕ್ಟ್ ಲೆವೆಲ್ ಇರುತ್ತೆ. ಆಫೀಸು ನೇಮ್ ಕೂಡ ಬರುತ್ತೆ. ನೀವು ಆರ್ಗ್ಯಾನೋಗ್ರಾಮಲ್ಲಿ ನಿಮಗೆ ಯಾವ್ಯಾವ ಆಫೀಸ್ಗಳು ಇಲ್ಲಿ HRMS 2ನಲ್ಲಿ ಕಾಣಿಸ್ಕೊಳ್ತವೆ ಎಲ್ಲ ಆಫೀಸ್ಗಳು ಬರುತ್ತೆ. ದಯವಿಟ್ಟು ನೀವು ಆಫೀಸ್ ಬರ್ತಾ ಇಲ್ಲ ಅಂತ ಮಾತ್ರ ಹೇಳೋ ಹಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಹುಡ್ಕೋದು ಕಷ್ಟ ಆಗುತ್ತೆ ಅಂತ ಹೆಂಗೆ ಹೇಳಿರ್ತೀವಿ ಹೊರತು ಆಫೀಸ್ ಬರ್ತಾ ಇಲ್ಲ ಅಂತ ಹೇಳೋಂಗೆ ಇಲ್ಲ. ಸ್ಯಾಲ್ರಿ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಆಫೀಸ್ ಇದೆ ಅಂತ ಅರ್ಥ. ಎಫೆಕ್ಟೆಡ್ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ ಯಾವತ್ತಿಂದ ಎಫೆಕ್ಟ್ ಆಗ್ತಾ ಇದೆ ಅಂದರೆ ಯಾವತ್ತಿಂದ ಪ್ರಮೋಷನ್ ತೊಗೊಂಡ್ರು, ಯಾವ ಡೇಟಿಂದ ಅವ್ರು ಜಾಯ್ನ್ ಆದರು ಅನ್ನೋವಂಥದ್ದು ಇರುತ್ತೆ, ಅದನ್ನು ತಗೊಳ್ಳಿ. ಈಗ ನಾವಾಗಲೇ ಎಸ್ ಕೊಟ್ವಿ, ಈಗ ನೋ ಕೊಟ್ಟು ನೋಡೋಣ. ಸೊ ನೋ ಕೊಡ್ತೀವಿ ನೋಡಿ. ಆಫೀಸು ನೋ ಅಂತ ಹೇಳಿದ್ರೆ ಸೇಮ್ ಆಫೀಸಲ್ಲೇ ಉಳ್ಕೊಳ್ತಾರೆ ಅಂತ ಅರ್ಥ ನೋಡಿ. ಆಫೀಸು ಪ್ರೆಸೆಂಟ್ ಆಫೀಸ್ ಎಲ್ಲಿದೆ ಅದೇ ಆಫೀಸಲ್ಲಿ ಬಂದಿರುತ್ತೆ, ಅದು ಎಡಿಟೇಬಲ್ ಆಗೋದಿಲ್ಲ. ಬನ್ನಿ ಕೆಳಗಡೆ ನೋಡೋಣ.
ಸೊ ಇಲ್ಲಿ ಕೆಳಗಡೆ ನೋಡಿ, ಕೆಲವು ಮಾಹಿತಿಗಳು ನಮಗೆ ಅಲ್ಲಿ ಏನು ಆಫೀಸ್ ಅಡ್ರೆಸ್ಸು ಅವು ಕೆಲವು ಮಾಹಿತಿಗಳು ನಮಗೆ ಕಾಣಿಸ್ಕೊಳ್ಳೋದೇ ಇಲ್ಲ. ಸೊ ಅದು ಫ್ರೀಝಡ್ ಆಗಿರುತ್ತೆ, ಅಂದರೆ ಸೇಮ್ ಆಫೀಸ್ ಆದಮೇಲೆ ಆಫೀಸ್ ಡೀಟೇಲ್ಸ್ ಫಿಲ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಸೊ ಅದನ್ನು ನೀವು ಸರಿಯಾಗಿ ಗಮನಿಸ್ಕೊಳ್ಳಿ. ಎಸ್ ಕೊಟ್ಟರೆ ಬೇರೆ ಕಡೆ ಹೋಗ್ತಾರೆ, ನೋ ಕೊಟ್ಟರೆ ನಮ್ಮಲ್ಲೇ ಉಳ್ಕೊಳ್ತಾರೆ. ಅದು ನಿಮ್ಮ ಗಮನದಲ್ಲಿ ಇಟ್ಕೊಂಡು ನೀವು ಎಸ್ ಆರ್ ನೋ ಅಂತ ಕೊಡೋದನ್ನು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಸೊ ಆ ವಿಷಯವಾಗಿ ಬಹಳಷ್ಟು ಜನರು ಏನು ಮಾಡ್ತಾರೆ, ಬೇರೆ ಆಫೀಸಿಗೆ ಹೋಗ್ತಾರೆ, ಆದರೆ ನೀವೇನು ಮಾಡಿರ್ತೀರ, ನೋ ಅಂತ ಕೊಟ್ಟಿರ್ತೀರ. ನೋ ಅಂತ ಕೊಟ್ಟಾಗ ನಿಮ್ಮ ಆಫೀಸಲ್ಲೇ ಉಳ್ಕೊಳ್ತಾರೆ ಅವರು. ಸೊ ಅದಕ್ಕೆ ದಯಮಾಡಿ ಅದನ್ನೊಂದು ಚೂರು ಗಮನಿಸ್ಕೊಳ್ಳಿ. ನೀವು ಗಮನಿಸ್ಕೊಂಡು ಪ್ರೋಸೆಸನ್ನು ಮುಂದುವರಿಸಬೇಕಾಗುತ್ತೆ. ನೋಡಿ, ನೋ ಕೊಟ್ಟಾಗ ಇವ್ಯಾವೂ ಕೂಡ ಬರ್ತಾ ಇಲ್ಲ. ನೋಡಿ, ಸ್ಟೇಟ್ ಲೆವೆಲ್ ತೊಗೊಂಡಿದ್ವಲ್ಲ, ಆಮೇಲೆ ಯಾವುದು ಆಫೀಸು ಅವ್ಯಾವುದೂ ಕೂಡ ಬರ್ತಾ ಇಲ್ಲ. ಸೊ ಅದನ್ನು ನೋ ಕೊಟ್ಟರೆ ಅವ್ಯಾವುದೂ ಕೂಡ ನಿಮಗೆ ಕಾಣಿಸ್ಕೊಳ್ಳೋದಿಲ್ಲ. ಜಸ್ಟ್ ನೀವು ಎಸ್ ಆರ್ ನೋ ಎರಡನ್ನೂ ಕೊಟ್ಟು ನೋಡಿ, ಬೇರೆ ಆಫೀಸ್ ನೇಮ್ ತೋರಿಸಿದ್ರೆ ಅದು ಬೇರೆ ಆಫೀಸಿಗೆ ತೋರಿಸುತ್ತೆ, ಅಂದರೆ ಎಸ್ ಅಂತ ಅರ್ಥ. ನೋ ಅಂತ ಕೊಟ್ಟರೆ ಯಾವ ಆಫೀಸು ತೋರಿಸಲ್ಲ, ನಿಮ್ಮ ಆಫೀಸಲ್ಲೇ ಉಳ್ಕೊಳ್ತಾರೆ ಅಂತ ಅರ್ಥ. ಸೀನಿಯಾರಿಟಿ ನಂಬರ್ ಹಾಕ್ಕೊಳ್ಳಿ, ಆಮೇಲೆ ರಿಮಾರ್ಕ್ಸ್ ಹಾಕ್ಕೊಳ್ಳಿ, ಪ್ರಮೋಷನ್ ಅಂತ. ಅದಾದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಈಗ ಗ್ರೀನ್ ಟಿಕ್ ಬಂತು ನೋಡಿ, ಅವರ KJD ನಂಬರು, ಹೆಸರು ಮತ್ತು ಆಲ್ ಡೀಟೇಲ್ಸ್ ಫಿಲ್ಡ್ ಅಂತ ಬಂದಿದ್ದಿಲ್ಲ. ಅದಾದಮೇಲೆ ನೀವು ಕನ್ಫರ್ಮ್ ಕೊಡಿ. ಸೊ ಈ ರೀತಿಯಾಗಿ ಫೈಲು ನಮಗೆ ಬಂದಿರುತ್ತೆ. ಸೊ ಬಂದಿರತಕ್ಕಂಥ ಫೈಲನ್ನು ನೆಕ್ಸ್ಟು ಮತ್ತು ಇಲ್ಲಿ ಕೆಳಗಡೆ ನೋಡಿ, ಪ್ರಮೋಷನ್ ಆರ್ಡರ್ ಡೀಟೇಲ್ಸ್ ಅಂತ ಇದೆ. ಸೊ ಇಲ್ಲಿ ಪ್ರಮೋಷನ್ ಆರ್ಡರ್ ಡೀಟೇಲ್ಸನ್ನು ನೀವು ಫಿಲ್ ಮಾಡಲೇಬೇಕಾಗುತ್ತೆ. ಸೊ ನಾನು ಮತ್ತೆ ಫೈಲ್ ನಂಬರನ್ನು ಮೇಲ್ಗಡೆ ಇರೋದನ್ನೇ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಡೇಟ್ ಬಂದುಬಿಟ್ಟು ಯಾವ ದಿನಾಂಕದಂದು ಆರ್ಡ್ರ್ ಆಗಿದೆ ಅಂತ, ಪರ್ಪಸ್ ಬಂದುಬಿಟ್ಟು ನಮಗೆ ಇನ್ನು ಪ್ರಮೋಷನ್ ಅಂತ ತಗೊಳ್ಳಿ, ಡೆಪ್ಯುಟೇಷನ್ ಏನಾದರೂ ತಗೊಳ್ಳಿ, ಎಫೆಕ್ಟ್ ಡೇಟು ಅವ್ರು ಯಾವತ್ತಿಂದ ಎಫೆಕ್ಟ್ ಆಗ್ತಾಯಿದೆ ತಗೊಳ್ಳಿ, ಆಮೇಲೆ ಪ್ರಮೋಷನ್ ಆರ್ಡರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ರಮೋಷನ್ ಆರ್ಡರ್ ಅಂತಲೇ ತಗೊಳ್ಳಿ. ತದನಂತರ ಆರ್ಡರ್ ಟೈಪ್ ಅಂತ ಇದೆ. ಸೊ ನಾನು ಮತ್ತೆ ಆರ್ಡರ್ ಅಂತಲೇ ತಗೊಳ್ತಾ ಇದ್ದೀನಿ. ಯಾವ ರೂಲಲ್ಲಿ ಅವರು ಹೋಗ್ತಾ ಇದ್ದಾರೆ ಅಂತ, ಪ್ರಮೋಷನ್ ಯಾವ ರೂಲಲ್ಲಿ ಆಗ್ತಾ ಇದ್ದಾರೆ ಅಂತ ನೋಡ್ಕೊಳ್ಳಿ. ಸೇಮ್ ಆಗಿರುತ್ತೆ ಎಲ್ಲವೂ ಕೂಡ. ಸೊ ಅದನ್ನು ನೀವು ತಗೊಳ್ಳಿ. ಈಗ ಆರ್ಡ್ರನ್ನು ಅಪ್ಲೋಡ್ ಮಾಡಬೇಕಾಗಿದ್ರೆ PDF ಇರಬೇಕು, ವಿತಿನ್ 5 MB ಒಳಗಡೆ ಇರಲಿ. ಸೊ ಇಲ್ಲಿ ಪ್ರಮೋಷನ್ ಇನಿಷಿಯೇಟೆಡ್ ಅಂತ ಕೊಟ್ಟು ಇಲ್ಲಿ ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ ನಾನು. ಸೊ ಇದನ್ನು ಒಮ್ಮೆ ನೀವು ಸರಿಯಾಗಿ ಗಮನಿಸ್ಕೊಂಡು ಮಾಡಬೇಕಾಗುತ್ತೆ. ಈ ಹಂತವೇ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವೀಗ ಎಸ್ ಅನ್ನು ಕೊಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ. ನೋ ಅಂತ ಕೊಟ್ಟರೆ ಇಲ್ಲೇ ನಮ್ಮಲ್ಲೇ ಉಳ್ಕೊಳ್ತಾರೆ, ನಮ್ಮ ಆಫೀಸಲ್ಲೇ ಉಳ್ಕೊಳ್ತಾರೆ. ಸೊ ಅದನ್ನು ನಾವೀಗ ಮಾಡ್ತಾ ಇದ್ದೀವಿ, ನೋಡೋಣ. ಸೊ ಪ್ರೊಸೆಸ್ ಆಗ್ತಾಯಿದೆ. ಸ್ವಲ್ಪ ಈ ಪ್ರಮೋಷನ್ದು ಟ್ರಾನ್ಸ್ಫರ್ ಇದೆಯಲ್ಲ, ಸ್ವಲ್ಪ ನಮಗೆ ಬಿಸಿ ಬರುತ್ತೆ. ನೋಡಿ, ನ್ಯೂ ರಿಕ್ವೆಸ್ಟ್ ಸಕ್ಸಸ್ಫುಲ್ ಆಯಿತು. ಇದೆಷ್ಟು ಎಲ್ಲವನ್ನು ಕೂಡ ನಾವು ಇನಿಷಿಯೇಟರ್ ರೋಲಲ್ಲಿ ಮಾಡಿರೋದಾಗಿರುತ್ತೆ. ಈಗ ನಾವು ಇನಿಷಿಯೇಟರ್ ರೋಲ್ ಆದಮೇಲೆ ನಾವೀಗ ವೆರಿಫೈಯರ್ ರೋಲಲ್ಲಿ ಬಂದಿದೆ ನೋಡಿ, ಇನ್ಬಾಕ್ಸಲ್ಲಿ ಬಂದಿದೆ ಫೈಲು. ಸೊ ಅದನ್ನು ಕೂಡ ನಾವು ತಗೊಳ್ತಾ ಇದ್ದೀವಿ. ಅಕ್ಸೆಪ್ಟ್ ಅಂತ ಕೊಡ್ತೀವಿ, ರಿಮಾರ್ಕ್ಸಲ್ಲಿ ಓಕೆ ಅಂತ ಕೊಟ್ಟು ಮತ್ತೆ ಮಾಡ್ತಾಯಿದ್ದೀವಿ. ರಿಮಾರ್ಕ್ಸನ್ನು ಬರೆದು ಕಳಿಸ್ತಾ ಇದ್ದೀವಿ. ಮತ್ತು ಈಗ ಅಪ್ರೂವ್ ರೋಲನ್ನು ಜಾಯ್ನ್ ಆಗಿದ್ದೀನಿ. ಅಪ್ರೂವ್ ರೋಲಲ್ಲೂ ನೋಡಿ, ಇನ್ಬಾಕ್ಸಲ್ಲಿ ಬಂದಿದೆ ಆ ಫೈಲು, ನೀವು ನೋಡ್ಕೋಬೋದು. ಸೊ ಅದನ್ನು ಕೂಡ ಸೇಮ್ ಪ್ರೋಸೆಸ್ಸು ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಅಕ್ಸೆಪ್ಟ್ ಅಂತ ಕೊಟ್ಟು ಓಕೆ ಕೊಡ್ತಾಯಿದ್ದೀನಿ. ಇದಿಷ್ಟು ಒಂದು ಪ್ರೋಸೆಸ್ ಆಯಿತು. ಸೊ ಪ್ರಮೋಷನ್ ಕೊಟ್ಟಾಗಿದೆ ನಾವೀಗ. ಸೊ ಪ್ರಮೋಷನ್ ಕೊಟ್ಟಾದಮೇಲೆ ನಮಗೀಗ ಟ್ರಾನ್ಸ್ಫರ್ನಲ್ಲಿ ಈ ಮಾಹಿತಿ ಬಂದಿರುತ್ತೆ. ಯಾವುದು ಟ್ರಾನ್ಸ್ಫರ್ ಅನ್ನುವಂತಹ ಮಾಡ್ಯೂಲನ್ನು ತಗೊಂಡ್ರೆ ಆ ಟ್ರಾನ್ಸ್ಫರ್ ಅನ್ನೋ ಮಾಡ್ಯೂಲಲ್ಲಿ ಇನ್ಬಾಕ್ಸಲ್ಲಿ ಈ ಮಾಹಿತಿ ಬಂದಿರುತ್ತೆ. ಸೊ ನಾನೀಗ ಟ್ರಾನ್ಸ್ಫರ್ ತಗೊಳ್ತಾ ಇದ್ದೀನಿ. ಈಗ ನಾವು ಪ್ರಮೋಷನ್ ಕೊಟ್ಟಿದ್ದೀವಿ, ಈಗ ನಾವೇನು ಮಾಡಬೇಕು, ಟ್ರಾನ್ಸ್ಫರ್ ಕೊಡ್ತಾ ಇದ್ದೀವಿ. ಸೊ ಟ್ರಾನ್ಸ್ಫರ್ ಅಂತ ತಗೊಳ್ಳಿ. ಟ್ರಾನ್ಸ್ಫರ್ ಅಂತ ತಗೊಂಡ್ರೆ ನಿಮಗೆ ಓಕೆ ಟ್ರಾನ್ಸ್ಫರ್ನಲ್ಲಿ ಈಗ ಔಟು ನಾವು ಇಷ್ಟು ಪ್ರೋಸೆಸ್ ಮಾಡಿರೋ ಅಂಥದ್ದು ನಾವು ಪ್ರಮೋಷನ್ ಕೊಟ್ಟಿದ್ದೀವಿ. ಈಗ ಔಟ್ ಮಾಡಬೇಕಲ್ವಾ, ಬರೀ ಪ್ರಮೋಷನ್ ಕೊಟ್ಟರೆ ಆಗಲ್ಲ. ಈಗ ಔಟ್ ಮಾಡಬೇಕು, ಅವ್ರನ್ನ ಬೇರೆ ಆಫೀಸಿಗೆ ಔಟ್ ಮಾಡಬೇಕು. ಸೊ ಅದಕ್ಕೆ ನಾವೀಗ ಇನ್ಬಾಕ್ಸಲ್ಲಿ ಬಂದಿರುತ್ತೆ ಆ ಮಾಹಿತಿ, ಇನ್ಬಾಕ್ಸಲ್ಲಿ ಬಂದಿರತಕ್ಕಂಥ ಆ ಮಾಹಿತಿಯನ್ನು ನಾವೀಗ ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಮಾಹಿತಿ ಬಂದಿರುತ್ತೆ, ಆ ಡೇಟ್ ಸಮೇತ ಬಂದಿರುತ್ತೆ, ನೋಡ್ಕೊಳ್ಳಿ. ಇಲ್ಲಿ ಆಕ್ಷನ್ ಇದೆ ನೋಡಿ, ಆಕ್ಷನ್ನಲ್ಲಿ ಐಕಾನ್ ಇದೆ ನೋಡಿ, ಆ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಫೈಲ್ ನಮಗೆ ಕಾಣಿಸ್ಕೊಳ್ಳುತ್ತೆ. ಫೈಲಲ್ಲಿ ಮತ್ತೆ ಆಕ್ಷನ್ನಲ್ಲಿ ನಮಗೆ ಎಲ್ಲಿಂದ ಎಲ್ಲಿಗೆ ಕಳಿಸಿದ್ದೀವಿ ಅನ್ನೋವಂಥದ್ದಿದೆ. ಸೊ ಬೇರೆ ಆಫೀಸಿಗೆ ಕಳಿಸಿರೋದ್ರಿಂದ ಅದು ಬರ್ತಾ ಇದೆ. ಸೊ ಇಲ್ಲಿನೂ ಕೂಡ ಅಷ್ಟೇ ರಿಲೀವ್ ಡೇಟ್, ಈಗ ಟ್ರಾನ್ಸ್ಫರ್ ಔಟ್ ಮಾಡ್ತಾ ಇದ್ದೀವಿ. ರಿಲೀವ್ ಡೇಟ್ ಯಾವಾಗ ರಿಲೀವ್ ಆದರೂ ಅವರು ಆ ಡೇಟ್ ಕೊಡಿ. ಅದಾದಮೇಲೆ ನಮಗೆ ಡಿಸ್ಟೆನ್ಸ್ ಬಂದುಬಿಟ್ಟು 0 to 100,000 ಅಂತ ತಗೊಳ್ಳಿ. ಆಮೇಲೆ ಟೈಮು ಅವರ್ಸು ಅವೆಲ್ಲ ತಗೊಂಡು
ಇದು ಮಾಡ್ಕೊಳ್ಳಿ. ಸೊ ಈ ಮಾಹಿತಿ ನೆಕ್ಸ್ಟ್ ಬಂದ್ಬಿಟ್ಟು ನಾವು ರಿಲೀವ್ ಮಾಡಿದ ಮೇಲೆ ಚಾರ್ಜ್ ಹ್ಯಾಂಡ್ ಓವರ್ ಡೀಟೇಲ್ಸ್ ಅಂತ ಇದೆ ನೋಡಿ, ಯಾರು ಚಾರ್ಜಲ್ಲಿ ಇರ್ತಾರೋ ಅವ್ರಿಗೆ ಮಾತ್ರ ಈ ಆಪ್ಷನ್ ಎನೇಬಲ್ ಆಗುತ್ತೆ. ಇಲ್ಲದೆ ಹೋದರೆ ನಮಗೆ ಇಲ್ಲಿ ಈ ಆಪ್ಷನ್ನು ನಿಮಗೆ ಅಪ್ಲಿಕೇಬಲ್ ಆಗಲ್ಲ ಅಂತ ಇರುತ್ತೆ. ಅದನ್ನು ಒಮ್ಮೆ ನೀವು ನೋಡ್ಕೊಳ್ಳಿ. ಸೊ ಅಪ್ಲಿಕೇಬಲ್ ಆಗುವಂಥವ್ರಿಗೆ ತೋರಿಸುತ್ತದು, ಅದು ಪ್ರೋಸೆಸ್ ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ, ಮಾಡ್ಕೋಬೋದು ನೀವು. ಸೊ ನಾವು ಈಗ ರಿಲೀವ್ ಡೇಟ್ ಆಯಿತು ಮತ್ತು ಟ್ರಾನ್ಸ್ಫರ್ ಇದನ್ನು ಮಾಡಿದ್ದೀವಿ. ಸೊ ಈಗ ಇಲ್ಲಿ ಬಂದುಬಿಟ್ಟು ಮತ್ತೊಮ್ಮೆ ನಮ್ಗೆ ಆರ್ಡರ್ ಜನ್ರೇಟ್ ಮಾಡ್ಕೋಬೇಕಾಗತ್ತೆ. ಸೊ ಆರ್ಡರ್ ನಂಬರನ್ನು ಹಾಕ್ಕೊಳ್ಳಿ, ಡೇಟ್ ಹಾಕ್ಕೊಳ್ಳಿ, ಸಬ್ಜೆಕ್ಟ್ ಬಂದುಬಿಟ್ಟು ನಮಗೆ ರಿಲೀವ್ ಆರ್ಡರ್ ಅಂತ ತಗೊಳ್ಳಿ ಅಥವಾ ಟ್ರಾನ್ಸ್ಫರ್ ಅಂತ ತಗೊಳ್ಳಿ. ಸೊ ಮತ್ತು ನೀವಿಲ್ಲಿ ಯಾರು ರಿಲೀವಿಂಗ್ ಆರ್ಡರ್ ಅಂತ ತಗೊಳ್ಳಿ, ಕಾಪಿ ಯಾರ್ಯಾರಿಗೆ ಹೋಗಬೇಕು ಅಂತ ಇರುತ್ತೆ ತಗೊಳ್ಳಿ. ಸ್ಟೇಟ್ ಲೆವೆಲ್ ಆದರೆ CPI ಅವರು DDPI, ಆಮೇಲೆ ಇನ್ಯಾರ್ಯಾರು ಡೈರೆಕ್ಟ್ರು ಯಾರ್ಯಾರು ಇರ್ತಾರೋ ನಿಮ್ಮ ಸಂಬಂಧಪಟ್ಟವ್ರು ಎಲ್ಲರಿಗೂ ಕೊಟ್ಟು ಇಲ್ಲಿ ಟ್ರಾನ್ಸ್ಫರ್ ಅಂತ ಅಲ್ಲ ಬಂದಿರುತ್ತೆ, ಪ್ರೋಸೆಸ್ ಮಾಡಿ. ಇಲ್ಲಿ ಅವರು ರಿಲೀವಿಂಗ್ ಆರ್ಡರ್ ಇಲ್ಲಿ ಕಾಣಿಸ್ಕೊಳ್ಳುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ರಿಲೀವಿಂಗ್ ಆರ್ಡರ್, ಸೊ ಈ ಆರ್ಡರ್ ಮೂಲಕ ನೀವು ಜಾಯ್ನ್ ಆಗ್ಬೋದು. ಈ ರಿಲೀವಿಂಗ್ ಆರ್ಡರು ಅದಾದಮೇಲೆ ನಿಮಗೆ ಆಫೀಸಿಂದ ಏನು ಟ್ರಾನ್ಸ್ಫರ್ ಆರ್ಡರ್ ಇತ್ತಲ್ಲ ಆ ಆರ್ಡ್ರನ್ನ ಎರಡನ್ನು ತಗೊಂಡು ನೀವು ಸಂಬಂಧಪಟ್ಟಿರ್ತಕ್ಕಂಥ ಆಫೀಸ್ ಏನಿದೆಯಲ್ಲ ಆ ಆಫೀಸಲ್ಲಿ ನೀವು ಅದನ್ನು ಜಾಯ್ನ್ ಆಗ್ಬೋದು. ಸೊ ಇದು ಡಿಜಿಟಲ್ ಸಿಗ್ನೇಚರೇ ಆಗಿರುತ್ತೆ. ಓಕೆ, ಪ್ರೋಸೆಸ್ ಮಾಡ್ತಾಯಿದ್ದೀವಿ. ಈಗ ಜಸ್ಟ್ ವೆಯ್ಟ್, ಆರ್ಡರ್ ಜನ್ರೇಟ್ ಆಗ್ತಾ ಇದೆ. ಸೊ ನಮಗೆ ಇನ್ನು ಕಾಣಿಸ್ಕೊಂಡಿಲ್ಲ ಆರ್ಡ್ರು. ಸೊ ಇದನ್ನು ಆರ್ಡರ್ ನೀವು ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಆರ್ಡ್ರನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಆರ್ಡರ್ ಕಾಣಿಸ್ಕೊಳ್ಳುತ್ತೆ. ಆರ್ಡರ್ ಕಾಣಿಸ್ಕೊಂಡ್ಮೇಲೆ ಇಲ್ಲಿ ನೀವು ಮತ್ತೆ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಸಬ್ಮಿಟ್ ಮಾಡ್ಕೊಳ್ಳಿ. ಅದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಡೌನ್ಲೋಡ್ ಮಾಡಿದ್ದಾದಮೇಲೆ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಇದಿಷ್ಟು ನೀವು ಆರ್ಡರ್ ಜನ್ರೇಷನ್ನಲ್ಲಿ ಮಾಡಿದ್ದಾಗಿದೆ. ಸೊ ಇದನ್ನು ನೀವು ಈ ಪ್ರೋಸೆಸನ್ನು 3 ಹಂತದಲ್ಲಿ ಮಾಡಿದ್ದಾಗಿದ್ದರೆ ನಿಮಗೆ ಯಾವ ಸೋರ್ಸ್ ಆಫೀಸ್ ಇರುತ್ತೋ, ಡೆಸ್ಟಿನೇಷನ್ ಆಫೀಸ್ ಇರುತ್ತೋ ಆ ಡೆಸ್ಟಿನೇಷನ್ ಆಫೀಸಿಗೆ ಅವರಿಗೆ ಟ್ರಾನ್ಸ್ಫರ್ ಅಲ್ಲಿ ಬಂದಿರುತ್ತೆ. ಅಲ್ಲಿ ಅವರು ಅಲ್ಲಿಂದ ರಿಕ್ವೆಸ್ಟ್ ಕಳಿಸ್ತಾರೆ LPCಗೆ. ನೀವು ಇಲ್ಲಿ LPCಯನ್ನು ಅಪ್ಲೋಡ್ ಮಾಡಿದರೆ ಕಂಪ್ಲೀಟ್ ಟ್ರಾನ್ಸ್ಫರ್ ಪ್ರೋಸೆಸ್ ಮುಗಿದೋಗುತ್ತೆ. ಥ್ಯಾಂಕ್ ಯು.